ನಮಸ್ಕಾರ. ವಾರ್ತಾ ಭಾರತ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರಣೀಶ್ ಪಕ್ನಿಕೆರೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವಂತಹ ಕಿತ್ತಾಟ ನಿಮ್ಗೆ ಗೊತ್ತೇ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗ್ಲಿಕ್ಕೆ ಒಂದು ರೀತಿ ಕಿತ್ತಾಟ, ಪ್ರತಿಪಕ್ಷ ನಾಯಕ ಆಗಲಿಕ್ಕೆ ಅಂದರೆ ಅವ್ರನ್ನ ಬದಲಿಸ್ಬೇಕು ಅನ್ನೋ ರೀತಿಯಲ್ಲಿ ಕಿತ್ತಾಟ ನಡೀತಿದೆ. ಮತ್ತು ಹೈಕಮಾಂಡ್ ನಾಯಕರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಾ ನಾಯಕರು ನಾನಾ ರೀತಿಯ ವರ್ಷಗಳನ್ನು ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಿ ಜೆ ಪಿನಲ್ಲಿ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಬಂಡಾಯ ಎಲ್ಲ ಇತ್ತು. ಅದರ ಭಾಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೊರಹಾಕಲಾಗಿತ್ತು, ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ನಾಯಕರನ್ನು ಮೀರಿಸುವಷ್ಟು ವರ್ಚಸ್ಸನ್ನು ವೃದ್ಧಿಸ್ಕೊಳ್ತಿದ್ದಾರೆ ಮತ್ತು ಬಿ ಜೆ ಪಿ ಹಾಗೂ ಅವರ ಹಿಂದುತ್ವದ ಅಜೆಂಡಾ ಏನಿದೆ ಆ ವಲಯದಲ್ಲಿ, ಅಂದರೆ ಆ ಹಿಂದುತ್ವ ಪ್ರತಿಪಾದಿಸುವವರ ಮಧ್ಯೆ ಬಿ ಜೆ ಪಿ ನಾಯಕರನ್ನು ಮೀರಿಸಿ ಬೆಳೀತಿದ್ದಾರೆ ಅನ್ನುವಂಥ ಸುಳಿವುಗಳು ಸಿಗ್ತಾ ಇದ್ದಾವೆ. ಈಗ ಗಣೇಶ ಉತ್ಸವಗಳು ಎಲ್ಲ ಕಡೆ ನಡೀತಿದ್ದಾವೆ. ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರನ್ನು ಮೀರಿಸುವಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರವಾಸವನ್ನು ಮಾಡ್ತಿದ್ದಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಅವರಿಗೆ ಜನರ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅದನ್ನು ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಬಿಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬಿ ಜೆ ಪಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರು ಮುಂದೊಂದು ದಿನ ನಮಗೆ ಮುಳುವಾಗಬಹುದು ಎನ್ನುವ ಕಾರಣಕ್ಕೋಸ್ಕರನೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಸಂಚು ಮಾಡಿ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿಸಿದ್ರು ಅನ್ನುವಂಥ ಮಾತಿದೆ. ಇದಾದ ಮೇಲೆ ಬಸವನಗೌಡ ಪಾಟೀಲ್ ಮತ್ತೆ ಬಿ ಜೆ ಪಿಗೆ ಬರಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಅವ್ರ ಪರವಾಗಿ ಇನ್ನೊಂದಷ್ಟು ಜನ ಕೂಡ ಪ್ರಯತ್ನವನ್ನು ಪಡ್ತಿದ್ದಾರೆ. ರಾಜ್ಯ ನಾಯಕರು ಅಷ್ಟೇ ಅಲ್ಲ, ಬೇರೆ ಬೇರೆ ನಾಯಕರು ಲೈಕ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಈ ಥರದವರು ಕೂಡ ಅವ್ರನ್ನ ಮತ್ತೆ ಬಿ ಜೆ ಪಿಗೆ ಕರೆತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದರೆ ಬಹುಶಃ ತತ್ಕ್ಷಣಕ್ಕೆ ಅವರು ಬಿ ಜೆ ಪಿಗೆ ಬರುವ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ. ಮುಂದೆ ಅಂದರೆ ಚುನಾವಣೆ ಹತ್ರ ಇರುವಾಗಂತ ಬಿ ಜೆ ಪಿಗೆ ಬರಬಹುದು. ಇದರ ನಡುವೆ ಅವರು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳೋದು, ಈ ಫಾರ್ ಎಕ್ಸಾಂಪಲ್ ಮೊನ್ನೆ ಮದ್ದೂರಿನಲ್ಲಿ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ್ರು, ಬೆಂಗಳೂರಿನಲ್ಲಿ ಬೇರೆ ರೀತಿ ಮಾತಾಡಿದರು. ನಾನು ಹಾಗೆ ಮಾತಾಡಿದ್ದಲ್ಲ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತನಾಡಿದರು. ಇನ್ಫ್ಯಾಕ್ಟ್ ಹಿಂದೆ ಕೂಡ ಅದೇ ರೀತಿ ಮಾಡಿದರು. ಸೊ ಹಾಗಾಗಿ ಅದು ಸುಮ್ಮನೆ ಈ ಟೈಮ್ ಬೀಯಿಂಗ್ ಅಂತೀವಲ್ಲ, ಹಾಗೆ ಏನೋ ಅವರು ಹೇಳ್ತಿದ್ದಾರೆ ಅಷ್ಟೇ. ಬಿಟ್ಟರೆ ಅವರು ಮತ್ತು ಅವರ ಪಾಳ್ಯದವರು ನಿಜಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ ಹೊಸ ಪಕ್ಷ ಕಟ್ಟುವ ಆಲೋಚನೆ ಇದ್ದಂತೆ ಕಾಣಿಸ್ತಿಲ್ಲ ಅಂತೇಳಿ ಅವರ ಆಪ್ತರೇ ಹೇಳ್ತಿದ್ದಾರೆ. ಓಕೆ, ಸೊ ಅವರು ಬಿ ಜೆ ಪಿಗೆ ಬರಬೇಕು. ಬಿ ಜೆ ಪಿಗೆ ಬಂದು ಇಲ್ಲಿ ಒನ್ಸ್ ಅಗೇನ್ ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅಥವಾ ಅವ್ರಿಗೊಂದು ಪರ್ಯಾಯ ನಾಯಕ ಆಗಿ ಬೆಳಿಬೇಕು ಅನ್ನುವಂಥ ಇರಾದೆ ಇದೆ, ಮತ್ತು ಅವ್ರನ್ನ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ಇನ್ನೊಂದು ಗುಂಪು ಕೂಡ ಇದೆ ಬಿ ಜೆ ಪಿನಲ್ಲಿ. ಇಷ್ಟು ನಡುವೆ ಈಗ ಗಣೇಶ ಚತುರ್ಥಿ ಬಂದಿತ್ತು, ಎಲ್ಲ ಕಡೆ ಗಣೇಶೋತ್ಸವಗಳು ನಡೀತಾ ಇದ್ವು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬೇಡಿಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬರ್ತಿದೆ ಅಂತೇಳಿ ಗೊತ್ತಾಗ್ತಿದೆ. ಈಗಾಗಲೇ ಅವರು 2 ವಾರದಲ್ಲಿ ಸುಮಾರು 15 ಜಿಲ್ಲೆಗಳಿಗೆ 15 ಊರುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅಷ್ಟೇ ಅಲ್ಲ, ಈ ತಿಂಗಳು ಪೂರ್ತಿ ಅವರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಎಲ್ಲೆಲ್ಲಿ ಗಣಪತಿ ಕೂರಿಸಿರ್ತಾರಲ್ಲ, ಗಣೇಶೋತ್ಸವ ನಡೀತಿರುತ್ತಲ್ಲ, ಅಲ್ಲಿಗೆ ಹೋಗ್ತಾರೆ. ಗಣೇಶ ವಿಸರ್ಜನೆ ಸಂದರ್ಭಗಳಲ್ಲಿ ಅಥವಾ ಗಣೇಶ ಪೂಜಾ ಮಹೋತ್ಸವಗಳಲ್ಲಿ ಪಾಲ್ಗೊಳ್ತಾರೆ. ಆ ಮೂಲಕ ಅವರು ತಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಬಿ ಜೆ ಪಿ ನಾಯಕರಿಗೆ ಪರ್ಯಾಯವಾಗಿ ನನಗೆ ಇಷ್ಟೆಲ್ಲ ವರ್ಚಸ್ಸಿದೆ, ರಾಜ್ಯಾದ್ಯಂತ ನನ್ನ ಪರವಾಗಿ ಒಂದು ತಂಡ ಇದೆ ಅಥವಾ ಜನ ಇದ್ದಾರೆ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಕಳಿಸ್ಬೇಕು. ಆ ಮೂಲಕ ಒತ್ತಡ ಇರಬೇಕು, ಮತ್ತೆ ಬಿ ಜೆ ಪಿಗೆ ವಾಪಸ್ಸಾಗಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡಿದ್ದಾರೆ. ವರ್ಚಸ್ಸು ವೃದ್ಧಿಸಿಕೊಳ್ಳುವಂತಹ ಅಜೆಂಡದ ಮೇಲೆ ಕಾರ್ಯಸೂಚಿಯನ್ನು ಇಟ್ಕೊಂಡು ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕೋಇನ್ಸಿಡೆಂಟ್ ಇನ್ನೇನಾಗ್ತಿದೆ ಅಂತಂದರೆ, ಈ ಮದ್ದೂರು ಘಟನೆ ಆಗ್ತಿಲ್ಲ, ಕೋಮು ಸಂಘರ್ಷ, ಆಬ್ವಿಯಸ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವ್ರಿಗೆ ಅದು ಇಂಥ ಘಟನೆಗಳು ಆಗಲಿ ಅಂತ ಕಾಯ್ತಿರ್ತಾರೆ. ಒಂದು ರೀತಿಯಲ್ಲಿ ಏನೋ ದುರ್ಘಟನೆಗಳಾಗಲಿ ಅಥವಾ ಇನ್ನೂ ಅದನ್ನು ಆ ರೀತಿ ಹೇಳಬಾರ್ದು, ಏನಪ್ಪ ಅಂದರೆ ಹೆಣ ಬೀಳಲಿ ಅಂತ ಕಾಯ್ತಿರ್ತಾರಲ್ಲ, ಹಾಗೆ ಇವರು ಈ ಥರದ ದುರ್ಘಟನೆಗಳಾಗಲಿ ಅಂತ ಕಾಯ್ತಿರ್ತಾರೆ. ಅಲ್ಲಿಗೆ ಹೋಗ್ತಾರೆ, ಪ್ರಚೋದನಕಾರಿಯಾಗಿ ಭಾಷಣ ಮಾಡ್ತಾರೆ,
ಕೋಮುಗಳನ್ನು ಧ್ರುವೀಕರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಪ್ರತ್ಯೇಕವಾಗಿ ಧ್ರುವೀಕರಣ ಆಗೋ ರೀತಿಯಲ್ಲಿ ಮಾಡ್ತಿರ್ತಾರೆ. ಕೋಮು ಸಾಮರಸ್ಯವನ್ನು ಕದಡುವಂಥ ಭಾಷಣಗಳನ್ನು ಮಾಡ್ತಿರ್ತಾರೆ. ಸೊ ಅದು ಆಬ್ವಿಯಸ್ಲಿ ಒಂದು ಹಂತದ ಜನಕ್ಕೆ, ಒಂದು ರೀತಿಯ ಜನಕ್ಕೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ಅವರು ಇವ್ರಿಗೆ ಬಹುಪರಾಕ್ ಹಾಕ್ತಾರೆ, ಘೋಷಣೆ ಕೂಗ್ತಾರೆ. ಆದರೆ ರಾಜ್ಯ BJP ನಾಯಕರಲ್ಲಿ ಅವ್ರದ್ದೇ ಬೇರೆ ಬೇರೆ ಥರ ಸಮಸ್ಯೆ ಇದೆ. BY ವಿಜಯೇಂದ್ರ ಕಂಡ್ರೆ BR ಅಶೋಕ್ ಆಗಲ್ಲ, R ಅಶೋಕ್ ಅವ್ರಿಗಾಗಲ್ಲ, R ಅಶೋಕ್ ಅವ್ರು ಕಂಡ್ರೆ CT ರವಿ ಅವ್ರಿಗಾಗಲ್ಲ, CT ರವಿ ಕಂಡ್ರೆ ಅಶ್ವಥ್ ನಾರಾಯಣ್ಗಾಗಲ್ಲ, ಅಶ್ವಥ್ ನಾರಾಯಣ್ ಕಂಡ್ರೆ ಇನ್ನೊಬ್ರು ಕಂಡ್ರೆ ಮತ್ತೊಬ್ರಿಗಾಗಲ್ಲ. ಈ ರೀತಿಯ ಸಮಸ್ಯೆಗಳಿದ್ದಾವೆ. ಮೊನ್ನೆ ಮದ್ದೂರಿನಲ್ಲಿ ಆಗಿದ್ದು ಅಷ್ಟೇ. BY ವಿಜಯೇಂದ್ರ ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದರು. ಅಶೋಕ್ ಬರ್ತಿದ್ದಂಗೆ ಅವ್ರು ಹೋದರು. ಅಶೋಕ್ ಭಾಷಣ ಮಾಡ್ತಿದ್ದಂಗೆ CT ರವಿ ಎದ್ದೋದ್ರು. ಆಮೇಲೆ ಅಶ್ವಥ್ ನಾರಾಯಣ್ ಭಾಷಣ ಮಾಡ್ತಿದ್ಬೇಕಾದ್ರೆ ಅಶೋಕ್ ಎದ್ದೋದ್ರು. ಕಡೆಗೆ ಸುಮಲತಾ ಒಬ್ಬರೇ ಭಾಷಣ ಮಾಡಬೇಕಾಗಿದ್ದು ಬಂತು. ಸೊ ಇದು BJP ನಾಯಕರಲ್ಲಿರುವಂತಹ ಒಗ್ಗಟ್ಟು. ಅಂದರೆ ಅದೆಷ್ಟು ಮಟ್ಟಿಗಿದೆ ಅಂತ ನೀವೇ ನಿರ್ಧಾರ ಮಾಡಿ. ಸೊ BJP ನಾಯಕರು ಹೀಗೆ ಪರಸ್ಪರ ಕಚ್ಚಾಡ್ಕೋತಿರೋದ್ರಿಂದ BJPಯಿಂದ ಉಚ್ಚಾಟನೆಗೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದೇ ದಾಟಿನಲ್ಲಿ ತಮ್ಮ ವರ್ಚಸ್ಸನ್ನು ವೃದ್ಧಿಸ್ಕೊಂಡು ತಾನು ನಿಜವಾದ ಹಿಂದೂ ಹುಲಿ, ಹಿಂದುತ್ವದ ನಾಯಕ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಸೊ ಅದರ ಭಾಗವಾಗಿ ನಾನು ಆಗಲೇ ಹೇಳ್ದಂಗೆ ಈಗಾಗಲೇ 2 ವಾರದಲ್ಲಿ 15 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮುಂದೆ ಇಡೀ ಈ ತಿಂಗಳು ಪ್ರವಾಸ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಇದು ರಾಜ್ಯ BJP ನಾಯಕರ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಮುಖ್ಯವಾಗಿ ರಾಜ್ಯ BJPಯ ಹಂಗಾಮಿ ಅಧ್ಯಕ್ಷ BY ವಿಜಯೇಂದ್ರ ಮೇಲೆ. ಯಾಕೆಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟಾರ್ಗೆಟ್ ವಿಜಯೇಂದ್ರ. ಸೊ ಅವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈಗಾಗಲೇ BJP ಅಧ್ಯಕ್ಷರನ್ನ ಬದಲಾಯಿಸಿ, ಅಂದರೆ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆಯವರನ್ನ ಆ ಜಾಗಕ್ಕೆ ತಗೊಂಡು ಬನ್ನಿ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೇಳ್ಪಡ್ತಿದ್ದಾವೆ. ಫಾರ್ ಎಕ್ಸಾಂಪಲ್ ಸೋಮಣ್ಣ ಅವ್ರ ಹೆಸರು ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ BY ವಿಜಯೇಂದ್ರ ಅವರ ಹಂಗಾಮಿ ಅಧ್ಯಕ್ಷ ಸ್ಥಾನದ ಕುರ್ಚಿಯ ಕಾಲುಗಳು ಅಲುಗಾಡ್ತಿದ್ದಾವೆ. ಅದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ. ತಮ್ಮ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಅಂಶವನ್ನು BJPಯ ಹೈಕಮಾಂಡ್ಗೆ ರವಾನಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ದಿವಸಗಳಲ್ಲಿ ರಾಜ್ಯ BJPಯಲ್ಲಿ ಇನ್ನೂ ಒಂದಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬಿಹಾರ ಚುನಾವಣೆಗಳ ನಂತರ ಭಾಳ ಮಹತ್ವದ ಬೆಳವಣಿಗೆಗಳು ಆಗ್ತವೆ. ಒಂದು, ರಾಜ್ಯ BJP ಅಧ್ಯಕ್ಷರು ಚೇಂಜ್ ಆಗೋದು. ಇನ್ನೊಂದು, ಬಸನಗೌಡ ಪಾಟೀಲ್ ಯತ್ನಾಳ್ ವಿಷಯದಲ್ಲಿ ಬದಲಾವಣೆ ಆಗ್ಬೋದು. ಅವರನ್ನು ನಾನು ಹೇಳಿದ್ನಲ್ಲ, ಈಗಲೇ ತಗೊಂಡ್ಬಿಡ್ತಾರೆ ಅಂತಲ್ಲ. ಒಂದು ಹಂತದಲ್ಲಿ BY ವಿಜಯೇಂದ್ರ ಅವರನ್ನು ಬದಲಾಯಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BJP ಬರಲಿಕ್ಕೆ ಇರುವಂತಹ ತೊಡಕುಗಳ ಪೈಕಿ ಒಂದು ಅರ್ಧ ನಿವಾರಣೆ ಆಗ್ಬಿಟ್ವು ಅಂತ. ಸೊ ಅಂತಹ ಬೆಳವಣಿಗೆ ಆಗುವ ಲಕ್ಷಣಗಳು ಇವೆ ಅಂತ ಅನ್ನಿಸ್ತಾ ಇದೆ. ಈಗಿನ BJPಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ವಿಡಿಯೋ ಇಷ್ಟ ಇದ್ದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.